ಆಂಟಿ ಮೈಂಡಿಂದ ರಾಜಕೀಯದ ವಿಷಯ ದೂರ ಆಗಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೇಳು ಮತ್ತೆ. ನಾನೀಗ ಹೇಳ್ತೀನಿ ಅಂತ ನೀವು ನನ್ನ ತಪ್ಪು ತಿಳ್ಕೊಬಾರ್ದು. ಅಯ್ಯೋ ಸ್ವಾತಿ ಬಿಡು, ಅದೇನು ಐಡಿಯಾ ಹೇಳು. ಅಮ್ಮ ಎಲೆಕ್ಷನ್ ನಿಲ್ಬಾರ್ದು ಅಷ್ಟೇ ನನ್ನ ಉದ್ದೇಶ. ಆಂಟಿ ಎಲೆಕ್ಷನ್ಗೆ ನಿಲ್ಬಾರ್ದು ಅಂದರೆ ನಾವಿಬ್ರು ಮದುವೆ ಆಗಬೇಕು. ಹ್ಞೂ ಆರ್ಯ, ನಾವಿಬ್ರು ಮದುವೆ ಆದರೆ ಆಂಟಿ ಮದುವೆ ಸಂಭ್ರಮದಲ್ಲಿ ಬ್ಯುಸಿ ಆಗ್ತಾರೆ. ಆಗ ಶಾಪಿಂಗು ಅದು ಇದು ಅಂತ ಓಡಾಟ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ಆಗಿ ಆಂಟಿ ಮೈಂಡಿಂದ ಎಲೆಕ್ಷನ್ನು ರಾಜಕೀಯ ಅನ್ನೋದು ದೂರ ಆಗುತ್ತೆ. ಹೇಗಿದೆ ನನ್ನ ಐಡಿಯಾ? ಕೆಟ್ಟದಾಗಿದೆ. ಈಗಾಗಲೇ ಅಪ್ಪ ಅಮ್ಮನ ಒಂದ್ ಮಾಡ್ಬೇಕು ಅಂತ ನಿಮ್ಮ ಅಜ್ಜಿನ ಕರ್ಸಿ ಆಗಿದ್ದ ಅವಂತರ ಮರ್ತ್ಬಿಟ್ಯಾ? ಇನ್ಯಾರನ್ನ ಕರ್ಸ್ಬೇಕಂತಿದ್ಯಾ? ನೋಡ್ ಸ್ವಾತಿ, ನನ್ನ ವೀಕ್ನೆಸ್ನ ಯೂಸ್ ಮಾಡಿಕೊಂಡು ಸಂದರ್ಭಕ್ಕೆ ಲಾಭ ತಗೊಂಡು ಮದುವೆ ಆಗೋದಕ್ಕೆ ನೋಡ್ಬೇಡ. ಅದು ನನಗೆ ಇಷ್ಟನೂ ಇಲ್ಲ. ಅವಳದ್ ಯಾಕೋ ಅಂತ ಇದೆಯಾ ನೀನು? ಅವಳು ಹೇಳಿದ್ದು ಸರಿಯಾಗೇ ಇದೆ. ಈ ಹಿಂದೆ ನಿಮ್ಮಪ್ಪ ಅಮ್ಮ ಇಬ್ರು ದೂರ ಆಗ್ತೀನಿ ಅಂತ ಹೇಳಿದಾಗ ನೀವಿಬ್ರು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಸ್ವಾತಿಗೆ ಇಷ್ಟ ಇಲ್ಲದೆ ಇದ್ರು ಅವ್ರ ಅಜ್ಜಿನ ಕರ್ಸು ಅಂತ ಬಲವಂತ ಮಾಡಿ ಕರ್ಸಿದ್ದು ನಾನೇ. ಪಾಪ ಆ ಹುಡುಗಿ ಈ ಮನೆಗೆ ಮನೆಯವರಿಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಸಲಹೆ ಕೊಟ್ರೆ ನೀನು ಅವಳನ್ನೇ ಬೈತಾ ಇದೆಯಲ್ಲ. ಹಾಗಲ್ಲ ಅಜ್ಜಿ, ಅಮ್ಮ ಎಲೆಕ್ಷನ್ ಇಲ್ದೇ ಇರೋ ಹಾಗೊಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿ ಇಬ್ರು ಮದುವೆ ಆಗೋಣ ಅಂದ್ರೆ ಕೋಪ ಬರುತ್ತೋ ಇಲ್ವೋ? ಅದ್ರಲ್ಲಿ ತಪ್ಪೇನಿದೆ ಅಂತ. ಈಗ ಮನೇಲಿ ಒಂದು ಸಂಭ್ರಮ ನಡೆದ್ರೆ ಎಲ್ಲರೂ ಆ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ಆಗ ಮನಸ್ಸಲ್ಲಿರೋ ಮನಸ್ತಾಪ, ನೋವು ಎಲ್ಲ ಮರ್ತೋಗುತ್ತೆ. ಸಂತೋಷ ತೇಲ್ತಾ ಇರತ್ತೆ. ಆ ಸಂತೋಷದಲ್ಲಿ ತೇಲಾಡ್ತಾ ನಾವೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದು ಮರ್ತೋಗುತ್ತೆ ಕಣೋ. ಇಲ್ಲ ಅಜ್ಜಿ, ಮನೇಲಿ ಏನೇ ಸಂಭ್ರಮಗಳು ನಡೆದ್ರು ಅಮ್ಮ ಎಲೆಕ್ಷನ್ ರಾಜಕಾರಣ ಅದರಿಂದ ಆಚೆ ಬರಲ್ಲ. ಅವ್ರು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದಾರೆ ಈ ಸತಿ ಎಲೆಕ್ಷನ್ ಇಲ್ಲೇಬೇಕು ಅಂತ. ಹೇಗಿರ್ಬೇಕಾದ್ರೆ ಮದುವೆ ಅದು ಇದು ಅಂತ ಹೇಳಿದ್ರೆ ಅವ್ರ ಮನ್ಸು ಚೇಂಜ್ ಆಗಲ್ಲ. ಅದು ಹಾಗಲ್ಲ ಆರ್ಯ, ನೀವು ಸ್ವಲ್ಪ ನಾ ಹೇಳೋದನ್ನ ಯೋಚನೆ ಮಾಡಿ ನೋಡಿ. ನಾನು ನಿಮ್ಮನ್ನ ಈಗಲೇ ಮದುವೆ ಆಗಬೇಕು ಅಂತ ಈ ಥರ ಮಾತಾಡ್ತಿಲ್ಲ. ಈ ರೀತಿಯಾದರೂ ನಂಗೆ ಆಶ್ರಯ ಕೊಟ್ಟಿರೋ ಈ ಮನೆಯವ್ರಿಗೆ ಹೆಲ್ಪ್ ಮಾಡಿ ಋಣ ತೀರ್ಸೋಣ ಅಂತ ಅಂದ್ಕೊಂಡೆ. ಅದನ್ನ ಬಿಟ್ಟರೆ ನನ್ನ ಮನಸ್ಸಲ್ಲಿ ಯಾವುದೇ ಥರದ ಸ್ವಾರ್ಥ ಇಲ್ಲ. ನನಗೆ ಗೊತ್ತು ಸ್ವಾತಿ, ನಿನ್ನ ಮನಸ್ಸಲ್ಲಿ ಯಾವ ಸ್ವಾರ್ಥನೂ ಇಲ್ಲ ಅಂತ. ಅದರ ಮದುವೆ ಒಂದೇ ಎಲ್ಲದಕ್ಕೂ ಪರಿಹಾರನ. ಯಾರೋ ಹೇಳಿದ್ದು ಹಾಗಂತ ನಿನ್ಗೆ? ಮದುವೆ ಅನ್ನೋ ಬಂಧಕ್ಕೆ ಎರಡು ಒಡೆದು ಹೋಗಿರೋ ಜೀವಗಳನ್ನ ಸೇರಿಸೋ ಶಕ್ತಿ ಇದೆ. ಇಂಥ ಮದುವೆಗೆ ನಿಮ್ ತಾಯಿ ಒಪ್ಕೊಳ್ಳಲ್ಲ, ಮನ್ಸು ಬದಲಾಯಿಸಲ್ಲ ಅಂತ ಹೇಗೆ ಅನ್ಕೋತೀಯ ನೀನು? ಯಾಕಂದ್ರೆ ಅಮ್ಮ ಮರ್ತಿದ್ದಾರೆ. ಅದನ್ನ ಜ್ಞಾಪಿಸೋದಕ್ಕೆ, ಅಮ್ಮ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅಮ್ಮ ಎಷ್ಟೇ ಎಲೆಕ್ಷನ್ ದೂರ ಸರಿದ್ರು ಅವ್ನು ಮಾತ್ರ ಬಿಡಲ್ಲ. ಅಮ್ಮಂಗಿದು ಯಾವುದು ಗೊತ್ತಾಗ್ತಿಲ್ಲ. ಅಮ್ಮ ಅವ್ನ ಸಂಚಿಗೆ ಬಲಿಯಾಗೋದಲ್ದೆ ನಮ್ಮೆಲ್ರೂ ಸಿಕ್ಕಾಕೊಳ್ಳೋ ಥರ ಮಾಡ್ತಿದ್ದಾನೆ. ನನಗೆ ಭಯ ಆಗ್ತಿದೆ ಅಜ್ಜಿ, ಇದ್ಯಾ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಅಂತ. ಹಾಗೆಲ್ಲ ಏನೂ ಆಗಲ್ಲ ಕಣೋ, ನೀನು ಧೈರ್ಯವಾಗಿರು. ನನಗಂತೂ ಸ್ವಾತಿ ಹೇಳಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ ನೋಡೋ. ಆರ್ಯ ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹಠ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡಿದ್ದೀರಾ ನೀವು? ಏನು ಮಾಡೋದು ಅಂದ್ರೆ? ಪಕ್ಷ ಬಿಡೋದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ದೀರಾ? ನೀವು ಆರ್ಯ ಹೇಳ್ದಾಗೆ ನಡ್ಕೋತಿರೋ ಅಥವಾ ಪಕ್ಷನ ಬಿಟ್ಟು ನನಗೆ ಸಪೋರ್ಟಿವ್ ಆಗಿರ್ತೀರೋ? ನಾನು ಪಕ್ಷ ಬಿಡೋ ನಿರ್ಧಾರ ಮಾಡಿ ಆಗಿದೆ. ಮತ್ತೆ ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇದಕ್ಕೆ ಅವ್ನು ಅಪೋಸ್ ಮಾಡಿದ್ರೆ ಏನು ಮಾಡ್ತೀರಾ? ನೋಡಿ ಆರ್ತಿ ಅವರೇ, ನನಗೆ ಅವನಿಗಿಂತ ನಿಮ್ಮ ಭಾವನೆ ಮುಖ್ಯ. ಅವನು ಎಷ್ಟೇ ಅಪೋಸ್ ಮಾಡಿದ್ರು ಸರಿ, ನಾನು ಪಕ್ಷ ಬಿಡೋದಂತೂ ಸತ್ಯ. ಅವ್ನು ಕೇಳಿದ್ರೆ ಏನು ಹೇಳ್ತೀರಾ ನೀವು? ಅದೇ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ಸತ್ಯ, ಅವನ ಮನಸ್ಸಿನಲ್ಲಿರೋ ಪ್ರಶ್ನೆಗಳು ನನ್ನ ಮನಸ್ಸಲ್ಲೂ ಇದೆ. ಅಂದರೆ ನಾನು ಕಾಣಾಗಿದ್ರ ಬಗ್ಗೆ ಸತ್ಯ ಹೇಳಿ ಅಂತ ಹೇಳ್ತಾ ಇದ್ದಾನಲ್ಲ, ಅದನ್ನೇ ನೀವು ನನ್ನ ಕೇಳ್ತಾ ಇದ್ದೀರಾ? ಹೌದು. ನೀವು ಯಾಕೆ ಇದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದೀರೋ ಗೊತ್ತಿಲ್ಲ.
ಇದರಿಂದ ಏನು ಸಾಧನೆ ಮಾಡಿದಾಗ ಆ ಗುಟ್ಟು ಏನು ಅಂತ ಹೇಳ್ಬಿಡೋದು ತಾನೆ.